ಹಾಂ ಹಾಂ ಹೇಳಿ ಬ್ರದರ್. ಸಚಿವರುಗಳು ನಿಮ್ಮ ಮೇಲೆ ಒಂದಿಷ್ಟು ವಾಗ್ದಾಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಾಗ್ದಾಳಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು. 100 ಕೋಟಿ ರೂಪಾಯಿ ನೈಸ್. ಹಾಂ ಜಮೀನನ್ನ ಪ್ರಾಪರ್ಟಿನ ನೀವು ಬೀರೋದು ಯಾವುದು ಪ್ರಾಪರ್ಟಿ ಅದು? ಬೆಂಗಳೂರು. ಈಗ ನಿನ್ನೆ ದಿನ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ 5-6 ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಗ್ಗೆನೂ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ. ನಾನು ಎಲ್ಲೂ ಕದ್ದೋಗಲ್ಲ. ನಾನು ಸುಳ್ಳು ಹೇಳ್ಕೊಂಡು ಬೇರೆ ಬೇರೆ ಹೆಸರಿನಿಂದ ನೆರಳು ತಗೊಳ್ಳೋಕ್ಕೂ ಹೋಗಲ್ಲ. ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಉಪಮುಖ್ಯಮಂತ್ರಿ ತಮ್ಮನ ಹೇಳಿಕೆ ಕೊಟ್ಟವರಲ್ಲ, ಸರಿ ಸತ್ತರ ಹೆಸರು ತಗೊಂಡಿದ್ದೀವಿ ಅಂತೇಳಿ. ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತಕ್ಕಂಥ ಒಂದು ಸಂಬಂಧ ಇದೆ. ನಾನು ಇಲ್ಲ ಅಂತ ಹೇಳಲ್ಲ, ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ. ಅಲ್ಲೇ ಅವ್ರ ಸಂಬಂಧ ಇದೆ. ಉತ್ತರ ಅವ್ರ ಕೈಲಿ ಕೊಡೋದು ಬೇರೆ ವಿಷಯ. ನಾನು ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ. ಅದು ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ. ನಾನೇನೋ ಕೃಷ್ಣ ಬೈರೇಗೌಡ ಫಾರಿನ್ನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ. ನಾವು ಅದರಲ್ಲೆಲ್ಲೋ ಹರದನಹಳ್ಳಿಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಬಂದಿರೋ ಕನ್ನಡ ಮೀಡಿಯಮಲ್ಲಿ ಈ ಪಾಠ ಹೇಳ್ಸ್ಕೊಂಬಂದವು ನಾವು. ಕೃಷ್ಣ ಬೈರೇಗೌಡರಂಥ ವ್ಯಕ್ತಿ ನಿನ್ನೆ ದಿನ 4-5 ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರಲ್ಲ. 2015ರಲ್ಲಿ ಜಯಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯನ ಪಟಾಲಂಗಳು ನನ್ನ ವಿರುದ್ಧ ಕೇಸ್ ಹಾಕ್ಸಿದ್ದು. ಅದರಲ್ಲಿ A1 ಯಡಿಯೂರಪ್ಪನವ್ರನ್ನ ಮಾಡಿದ್ದಾರೆ, A2 ನನ್ನ ಮಾಡಿದ್ದಾರೆ. ಇದು ನಾನೇನು ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರಲ್ವೇ, ಇದೆಲ್ಲಪ್ಪ ಇದು ಕೊಟ್ಟಿದೆ ಪ್ಯಾಡು ಇದು. ಆಮೇಲೆ ಇದೊಂದು ಮಜಾ ಇದೆ, ನಿಮಗೆಲ್ಲ ಸಿಕ್ಕಿರ್ಬೇಕೇನೋ ಇದು. ಕೃಷ್ಣ ಬೈರೇಗೌಡರಿಗೆ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ. ಕೃಷ್ಣ ಬೈರೇಗೌಡರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ. ಇದೇನಿದು? BSY ಮತ್ತು HDK ಜಂಟಿ ಡಿನೋಟಿಫಿಕೇಷನ್ ಹಗರಣ, ಲೋಕಾಯುಕ್ತ ಸಂಸ್ಥೆಯ ವಿಳಂಬದ ಕುರಿತು ಟಿಪ್ಪಣಿ. ಯಾರು ಟಿಪ್ಪಣಿ ಬರ್ಕೊಟ್ಟಾರೆ ಇವರಿಗೆ? ಈ 4 ಜನ ನೆನ್ನೆ ಮಂತ್ರಿಗಳಿಗೆ ಇದನ್ನು. ದಿಸ್ ನೋಟ್ ಕಂಟೈನ್ಸ್ 3 ಥಿಂಗ್ಸ್. ಹೂ ಕ್ಯಾನ್ ಅಡ್ರೆಸ್ ವಾಟ್, ದ ಕ್ರೊನಾಲಜಿ ಆಫ್ ದ ಸ್ಕ್ಯಾಮ್, ಸ್ಪೆಸಿಫಿಕ್ ಇಶ್ಯೂಸ್, ಕ್ವಶನ್ ದಟ್ ಕ್ಯಾನ್ ಬಿ ರೈಸ್ಡ್. ನಿಮ್ಗಳ ಮುಂದೆ ಇದು ಯಾರು ಬರ್ಕೊಟ್ಟವ್ರು ಇವರಿಗೆ? ಕೃಷ್ಣ ಬೈರೇಗೌಡರಿಗೆ ಇದೆಲ್ಲ ಇದೆ. ಇದನ್ನು ಅವರೆಲ್ಲ ಟಿಪ್ಪಣಿ ಇದು ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವನೋ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ನೀವು ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿದು ಏನೋ ಒಂದು ದೊಡ್ಡ ಪ್ರಕರಣ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ತಂದವ್ರೆ. ನಾನು ನೋಡ್ತಾ ಇದ್ದೀನಿ 3 ತಿಂಗಳಿಂದ ಶತಾಯಗತಾಯ ಒದ್ದಾಡ್ತಾವ್ರೆ, ಏನಾದರೂ ಮಾಡಬೇಕು ಅಂತ.